ಅದು ದಕ್ಷಿಣದ ಕುಂಭಮೇಳ. ಲಕ್ಷಾಂತರ ಭಕ್ತರು ಸೇರುವ ಜಾಗ. ನಿನ್ನೆ ಜನಸಾಗರದ ನಡುವೆ ರಥೋತ್ಸವ ನಡೆದಿತ್ತು. ಇವತ್ತು ಭಕ್ತರಿಗೆ ಮಿರ್ಚಿ ದಾಸೋಹ ನಡೆಯಿತು. ಬಿಸಿ ಬಿಸಿ ಎಣ್ಣೆ, ರುಚಿ ರುಚಿಯಾದ ಮಿರ್ಚಿ, ರಾಶಿ ರಾಶಿ ಮಿರ್ಚಿ ಕರಿಯುತ್ತಿದ್ದಾರೆ. ರೊಟ್ಟಿ ಜೊತೆಗೆ ಖಾರ ಖಾರವಾದ ಮಿರ್ಚಿ ಸವಿಯುತ್ತಿದ್ದಾರೆ. ಸಾವಿರಾರು ಲೀಟರ್ ಎಣ್ಣೆ, ಟನ್ ಗಟ್ಟಲೆ ಮೆಣಸಿನಕಾಯಿ, ಮೆಷಿನ್ಗಳಿಂದಲೇ ಹಿಟ್ಟು ಕಲಿಸುತ್ತಿದ್ದಾರೆ. ರೊಟ್ಟಿ ಜೊತೆಗೆ ಬಿಸಿ ಬಿಸಿ ಮಿರ್ಚಿ ತಿನ್ನುತ್ತಿದ್ದಾರೆ. ಅಜ್ಜನ ಜಾತ್ರೆಯಲ್ಲಿ ಭಕ್ತಿ ಭಾವದ ರುಚಿ ತಿನ್ನುತ್ತಿದ್ದಾರೆ. ಹೌದು, ಕೊಪ್ಪಳದ ಗವಿಮಠದ ಆವರಣ ಭಕ್ತರಿಂದ ತುಂಬಿ ತುಳುಕುತ್ತಿದೆ. ನಿನ್ನೆ ರಥೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಪಾಲ್ಗೊಂಡಿದ್ರು. ಇವತ್ತು ಮಿರ್ಚಿ ಜಾತ್ರೆ ನಡೆಯಿತು. ಮಿರ್ಚಿ ದಾಸೋಹದಲ್ಲಿ ಭಕ್ತರು ತಮಗೆ ಬೇಕಾದಷ್ಟು ಮಿರ್ಚಿಯನ್ನ ಸವಿದ್ರು. ರೊಟ್ಟಿ, ಅನ್ನ, ಸಾರು, ಸಿಹಿಯ ಜೊತೆಗೆ ಮಿರ್ಚಿ ರುಚಿ ನೋಡಿದ್ರು. 25 ಕ್ವಿಂಟಲ್ ಹಸಿ ಕಡಲೆ ಹಿಟ್ಟು, 20 ಕ್ವಿಂಟಲ್ ಹಸಿಮೆಣಸಿನಕಾಯಿ, ಆಮೇಲೆ 10 ಬ್ಯಾರ್ಲ್ ಎಣ್ಣೆ, ಸುಮಾರು 60 ಸಿಲಿಂಡರ್ಗಳನ್ನು ಬಳಸಿ 100 ಜನ ಬಾಣಸಿಗರಂತೆ 4 ತಂಡವನ್ನು ವಿಭಾಗಿಸಿ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ನಿರಂತರವಾಗಿ ಮಿರ್ಚಿಯನ್ನು ಕರಿತಕ್ಕಂಥದ್ದು ಇಲ್ಲಿ ಸೇವೆ ನಡೀತದೆ. ಬೆಳಗ್ಗೆ 5 ಗಂಟೆಗೆ ಮಿರ್ಚಿ ತಯಾರಿಕೆ ಆರಂಭವಾಗಿತ್ತು. 2.5 ಟನ್ ಕಡಲೆ ಹಿಟ್ಟು, 2 ಟನ್ ಮೆಣಸಿನಕಾಯಿ, 10 ಬ್ಯಾರೆಲ್ ಎಣ್ಣೆ ಬಳಸಲಾಗಿತ್ತು. ಸುಮಾರು 500ಕ್ಕೂ ಹೆಚ್ಚು ಜನರು ಮಿರ್ಚಿ ತಯಾರಿಸಿದ್ರು. ಬೆಳಗ್ಗೆಯಿಂದ ಸಂಜೆ ತನಕವೂ ಭಕ್ತರಿಗೆ ಮಿರ್ಚಿ ದಾಸೋಹ ನಡೆಯಿತು. ಗವಿಮಠದ ಜಾತ್ರೆಯನ್ನ ದಕ್ಷಿಣದ ಕುಂಭಮೇಳ ಅಂತಲೇ ಕರೆಯಲಾಗುತ್ತೆ. ಭಕ್ತರ ಮಹಾಸಂಗಮದ ಅಜ್ಜನ ಜಾತ್ರೆಯಲ್ಲಿ ಮಿರ್ಚಿ ದಾಸೋಹ ನಡೆಯಿತು. ಅಜ್ಜನಿಗೆ ನಮಿಸಿದ ಭಕ್ತಗಣ ಮಿರ್ಚಿ ಸವಿದು ಖುಷಾದ್ರು. ಸಂಜಯ್, TV9 ಕೊಪ್ಪಳ.